Hello friends, welcome to Jnana Marga, my new YouTube channel. This channel is for preparation of UPSC and KPSC. So first of all, I wish you all a very happy new year. So what is this channel Jnana Marga antandre? So according to me, information is not the knowledge. Information is very cheap. So ಹಾಗಾಗಿ ಇನ್ಫಾರ್ಮೇಷನ್ ಇವತ್ತು ಇಂಟರ್ನೆಟ್ಟಲ್ಲಿ ಗೂಗಲ್ ಸರ್ಚ್ ಮಾಡಿದರೆ PDF ಅಲ್ಲಿ ನೂರಾರು ಪುಸ್ತಕಗಳು ಎಲ್ಲ ಕಡೆ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ದಟ್ ಈಸ್ ನಾಟ್ ನಾಲೆಜ್. ನಾಲೆಜ್ ಅಂತಂದರೆ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ವಿ ರೀಡ್ ಅನ್ನೋದಕ್ಕಿಂತ ವಾಟ್ ವಿ ಶುಡ್ ನಾಟ್ ರೀಡ್, ಆಮೇಲೆ ಯಾವ ರೀತಿ ಓದಬೇಕು, ಓದಿದ್ದನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ದ್ಯಾಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಇನ್ನು ಪಾತ್ ಅಂತಂದರೆ ಇಟ್ಸ್ ಎ ಜರ್ನಿ. Path is a journey and journey is always long. Okay, it is not a shortcut. So ಹಾಗಾಗಿ ಈ ಜ್ಞಾನ ಮಾರ್ಗದ ಫಿಲಾಸಫಿ ಏನಪ್ಪ ಅಂತಂದರೆ ಟು ಗಿವ್ ಯು ರೈಟ್ ಇನ್ಫಾರ್ಮೇಷನ್, ರೈಟ್ ನಾಲೆಜ್ ಆ್ಯಂಡ್ ಟು ಗಿವ್ ಯು ರೈಟ್ ಗೈಡೆನ್ಸ್ ಫಾರ್ ದಿ ಜರ್ನಿ. ದೆನ್ ಇದರಿಂದ ಏನಾಗುತ್ತೆ ಅಂದರೆ ವಿ ಶುಡ್ ಮೇಕ್ ಎ ಲೈಕ್ ಆಫೀಸರ್ ಲೈಕ್ ಥಿಂಕಿಂಗ್ ಇರಬೇಕು. ಓಕೆ, ದಿ ಆಸ್ಪಿರೆಂಟ್ ಶುಡ್ ಥಿಂಕ್ ಲೈಕ್ ಅನ್ ಆಫೀಸರ್. ದೆನ್ during their journey they should act like an officer. Okay, this is what the goal of Jnana Marga. The reality of ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಟುಡೇ ಏನಾಗ್ತಾ ಇದೆ ಅಂತಂದರೆ ಇವತ್ತು ಪ್ರಿಪ್ರೇಷನಲ್ಲಿ ದೇರ್ ಇಸ್ ಎನ್ ಇನ್ಫಾರ್ಮೇಷನ್ ಓವರ್ಲೋಡ್. ಪ್ರತಿದಿನ ಒಂದು ಹೊಸ ಚಾನಲ್ ಬರ್ತಾ ಇದೆ, ಹೊಸ ಹೊಸ PDF-ಗಳು, ಹೊಸ ಹೊಸ ಸ್ಟ್ರಾಟಜಿಗಳು, ಹೊಸ ಹೊಸ ಪುಸ್ತಕಗಳು ಬರ್ತಾ ಇದ್ದಾವೆ. ಇದರಿಂದ ಆಸ್ಪಿರೆಂಟ್ಸಿಗೆ ತುಂಬ ಒಂದು ಕನ್ಫ್ಯೂಷನ್, ಯಾವುದನ್ನು ಓದಬೇಕು, ಯಾವುದನ್ನು ಓದಬಾರ್ದು. ಈ ಕನ್ಫ್ಯೂಷನಿಂದ ಏನಾಗುತ್ತೆ, ಅವ್ರಿಗೆ ಒಂದು ಹೆದರಿಕೆ ಹುಟ್ಟುತ್ತೆ, ಆತಂಕ ಹುಟ್ಟುತ್ತಾ ಇದೆ. ಆ್ಯಂಡ್ ದ್ಯಾಟ್ ಈಸ್ ಅವರು ಲೈಕ್ ದೇ ಆರ್ ಬಿಕಮಿಂಗ್ ದಿ ವಿಕ್ಟಿಮ್ಸ್ ಆಫ್ ಎಂಗ್ಸೈಟಿ. ಸೊ ಈ ಎಂಗ್ಸೈಟಿ ಏನಿದೆ, ದಿಸ್ ಈಸ್ ದಿ ಮೇನ್ ಟೂಲ್ ಫಾರ್ ಕಮರ್ಷಿಯಲೈಸೇಷನ್. ನಿಮ್ಮ ಒಂದು ಹೆದರಿಕೆಯೇ ಆಧಾರವಾಗಿಟ್ಟುಕೊಂಡು ಇವತ್ತು ಅದನ್ನು ಕಮರ್ಷಿಯಲೈಸ್ ಮಾಡಿ ದೇ ಆರ್ ಸೆಲ್ಲಿಂಗ್ ದಿ ಫಿಯರ್ ಆಫ್ ಆಸ್ಪಿರೆಂಟ್ಸ್. ನಿಮ್ಮಲ್ಲಿರುವ ಆತಂಕವನ್ನೇ ಉಪಯೋಗ ಮಾಡಿಕೊಂಡು ಏನು ಮಾಡ್ತಾರೆ, ಅದನ್ನು ಕಮರ್ಷಿಯಲೈಸ್ ಮಾಡ್ತಾರೆ. ಆ್ಯಂಡ್ ಅದರಿಂದ ಏನಾಗುತ್ತೆ, ಒಂದು ಮಿಸ್ಇನ್ಫಾರ್ಮೇಷನನ್ನು ಸ್ಪ್ರೆಡ್ ಮಾಡ್ತಾರೆ. ಯಾವ ಥರ ಮಿಸ್ಇನ್ಫಾರ್ಮೇಷನ್ ಅಂತಂದರೆ, ಒಂದು ಸೀಕ್ರೆಟ್ ಸ್ಟ್ರಾಟಜಿ ಹೇಳ್ಕೊಡ್ತೀವಿ, ಅಥವಾ ಒಂದು ಸೀಕ್ರೆಟ್ ಸ್ಟ್ರಾಟಜಿ ಇದೆ, ಯಾವುದೋ ಒಂದು ಪುಸ್ತಕಗಳನ್ನು, ಈ ಪುಸ್ತಕವನ್ನು ಓದಿ, ಓಕೆ, ನಮಗೆ ಒಂದು ಇನ್ಸೈಡರ್ ನಾಲೆಜ್ ಗೊತ್ತು, ಅಲ್ಲಿಂದ ಬಂತು, ಇಲ್ಲಿಂದ ಬರುತ್ತೆ. ಓಕೆ, ಆಮೇಲೆ ಸ್ಟ್ಯಾಂಡರ್ಡ್ ಅಥೆಂಟಿಕ್ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದಬೇಡಿ, ಅದರಿಂದ ನಿಮಗೆ ತಿಳಿಯೋದಿಲ್ಲ. ಈ ಥರ ಒಂದು ಮಿಸ್ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡ್ತಾ ಇರುವಂಥ ಈ ಕಾಲದಲ್ಲಿ ಓಕೆ, ನಾವೇನು ಮಾಡಬೇಕು ಅಂದರೆ ವಿ ಶುಡ್ ಬಿ ಕಾಮ್, ವಿ ಶುಡ್ ಬಿ ವೆರಿ ಕೇರ್ಫುಲ್. ಹಾಗಾಗಿ ಈ ಚಾನಲ್ ಯಾಕೆ ಅಂತಂದರೆ, ಈ ಚಾನಲ್ ಇಂದ ನಿಮಗೆ ಒಂದು ಕರೆಕ್ಟಾಗಿ ಒಂದು ಡೈರೆಕ್ಷನ್ ಕೊಡೋ ಪ್ರಯತ್ನ ಮಾಡ್ತಿದೆ ಈ ಚಾನಲಲ್ಲಿ. ಸೊ ಯಾಕಂತಂದರೆ ವಿದೌಟ್ ಎ ಪ್ರಾಪರ್ ಡೈರೆಕ್ಷನ್, ಒಂದು ಸರಿಯಾದ ಮಾರ್ಗದಲ್ಲಿ ನಿಮಗೆ ಡೈರೆಕ್ಷನ್ ಸಿಗದೇ ಇದ್ದಾಗ ಏನಾಗುತ್ತೆ, ಯುವರ್ ಪ್ರಿಪ್ರೇಷನ್ ಗೋ ರಾಂಗ್. ಓಕೆ, ಯುವರ್ ಪ್ರಿಪ್ರೇಷನ್ ಗೋಸ್ ರಾಂಗ್. ಸೊ ಆಗ ವಾಟ್ ಹ್ಯಾಪನ್ಸ್ ಅಂತಂದರೆ, ನಿಮ್ಮ ಒಂದು ಅಟೆಂಪ್ಟ್ಗಳು ಕಳೀತಾ ಹೋಗುತ್ತೆ. ಪ್ರಿಪ್ರೇಷನ್ ಕೇವಲ ಒಂದೇ ಒಂದು ಮಿಸ್ಟೇಕಿಂದ ನಿಮ್ಮದು ಎಂಟೈರ್ ಇಯರ್ ಲಾಸ್ ಆಗುತ್ತೆ, ನಿಮ್ಮದು ಟೈಮ್ ವೇಸ್ಟ್ ಆಗುತ್ತೆ, ನಿಮ್ಮ ಮನಿ ವೇಸ್ಟ್ ಆಗುತ್ತೆ, ಎನರ್ಜಿ ವೇಸ್ಟ್ ಆಗುತ್ತೆ. ಸೊ ಅಟ್ ದ ಎಂಡ್ ಏನಾಗುತ್ತೆ ಅಂತಂದರೆ, ಈ ಒಂದು ರಾಂಗ್ ಡಿಸಿಷನಿಂದ, ಒಂದು ರಾಂಗ್ ಪುಸ್ತಕ, ರಾಂಗ್ ಸ್ಟ್ರಾಟಜಿನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಇಷ್ಟೆಲ್ಲ ನಿಮಗೆ ವೇಸ್ಟ್ ಆಗುತ್ತೆ. ಸೊ ದಿಸ್ ವೇಸ್ಟ್ ಇಸ್ ಲೀಡ್ ಟು ಏನಂತಂದರೆ ಒಂದು ಮಾನಸಿಕ ಒತ್ತಡ, ಒಂದು ಸೈಕಾಲಜಿಕಲ್ ಎಫೆಕ್ಟ್ ಆಗುತ್ತೆ. ಸೊ ಆ ಸೈಕಾಲಜಿಕಲ್ ಎಫೆಕ್ಟನ್ನು ತಡೆಯೋಕ್ಕೆ ವಿ ಹ್ಯಾವ್ ಟು ರಿಸ್ಟೋರ್ ದಿ ಸ್ಯಾನಿಟಿ, ಯುವರ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಹಾಗಾಗಿ ಈ ಚಾನಲಿನ ಉದ್ದೇಶ ಏನಪ್ಪ ಅಂತಂದರೆ ಟು ಕಾಮ್ ಯು ಡೌನ್. ಓಕೆ,
ಯಾವುದೇ ರೀತಿ ಆತಂಕಕ್ಕೆ ಒಳಪಡೋ ಅವಶ್ಯಕತೆ ಇಲ್ಲ. ಟು ಕಾಮ್ ಯು ಡೌನ್. ಓಕೆ, ನಿಮ್ಮ ಪ್ರಿಪ್ರೇಷನ್ನ ಹಾದಿನ ವಿ ಶುಡ್ ಮೇಕ್ ಇಟ್ಸ್ ವೆರಿ ಈಸಿಯರ್ ಫಾರ್ ಯು. ಓಕೆ, ನಾವು ಈಗ ಯಾಕೆ ಈ ಚಾನಲ್ನ ಮಾಡ್ತಾ ಇದ್ದೀನಿ ಅಂತಂದರೆ, ಮುಂಬರುವ ದಿನಗಳಲ್ಲಿ ಎಸ್ಪೆಷಲಿ ಈ 2026 ಭಾಳಷ್ಟು ನೋಟಿಫಿಕೇಶನ್ಗಳು ಬರೋ ಚಾನ್ಸ್ ಇದೆ. KS ನೋಟಿಫಿಕೇಶನ್ ಬರುತ್ತೆ. ಓಕೆ, ಹಾಗಾಗಿ ಅದೇ ರೀತಿ IAS ಅಂತೂ ಪ್ರತಿ ವರ್ಷ ಇದ್ದೇ ಇದೆ. ಗ್ರೂಪ್ C ನೋಟಿಫಿಕೇಶನ್ಗಳು ಬರ್ತವೆ. ಹಾಗಾಗಿ ಆ್ಯಂಡ್ ಇದೇ ಟೈಮಲ್ಲಿ ದಿಸ್ ಈಸ್ ದ ಪೀಕ್ ಫಾರ್ ಮಿಸ್ಇನ್ಫಾರ್ಮೇಷನ್. ಒಂದು ಮಿಸ್ಇನ್ಫಾರ್ಮೇಷನ್ ಭಾಳ ಜಾಸ್ತಿ ಆಗೋ ಚಾನ್ಸ್ ಇದೆ. ವಿದ್ಯಾರ್ಥಿಗಳು ಮಿಸ್ಗೈಡ್ ಆಗೋ ಚಾನ್ಸ್ ಇದೆ. ಈ ಒಂದು ಮಿಸ್ಗೈಡೆನ್ಸಲ್ಲಿ ಯಾವುದಾದ್ರೂ ಒಂದು ತಮ್ಮ ಒಂದು ಸಾಧನೆ ಹಾದಿಯಲ್ಲಿ ಎಡುವ ಚಾನ್ಸ್ ಇದೆ. ಹಾಗಾಗಿ ಅದನ್ನೆಲ್ಲ ನಿಮಗೆ ಒಂದು ಸರಿಯಾದ ಮಾರ್ಗದರ್ಶನ ಮಾಡಿ, ಓಕೆ, ಒಂದು ಕರೆಕ್ಟ್ ಪಾತ್ ಹೇಳಿ, ಓಕೆ, ನಿಮ್ಮಲ್ಲಿ ಒಂದು ಸ್ಟೆಬಿಲಿಟಿನ ತರೋದು. ಸ್ಟೆಬಿಲಿಟಿ ಆ್ಯಂಡ್ ಯು ಶುಡ್ ಸ್ಟಡಿ ಇನ್ ಅ ಪೀಸ್. ಶಾಂತ ರೀತಿಯಿಂದ ಓದಬೇಕು. ಇದೆಲ್ಲ ಕಿಯೋಸನ್ನು ಬಿಟ್ಬಿಟ್ಟು ನಿಮ್ಮ ಒಂದು ಸರಿಯಾದ ರೀತಿ ನೀವು ಸ್ಟಡಿ ಮಾಡಿದ್ರೆ, ಫೋಕಸ್ ಆಗಿ ಸ್ಟಡಿ ಮಾಡಿದ್ರೆ ಮಾತ್ರ ನಿಮ್ಮ ಒಂದು ಗೋಲನ್ನು ಮುಟ್ಟೋಕ್ಕೆ ಸಾಧ್ಯ ಆಗುತ್ತೆ. ಸೊ ಏನಿದು ನಮ್ಮ ಜ್ಞಾನ ಮಾರ್ಗವೇ ಅಂತಂದರೆ, ದಿಸ್ ಈಸ್ ಮೈ ಪರ್ಸನಲ್ ಫಿಲಾಸಫಿ ಆ್ಯಂಡ್ ಮೈ ಪರ್ಸನಲ್ ಬಿಲೀಫ್. ಏನಂತಂದರೆ, ಅಥಾರಿಟಿಯಲ್ಲಿ ಯಾವುದೇ ಒಬ್ಬ ಪರ್ಸನ್ ಇಸ್ ನಾಟ್ ಅಥಾರಿಟಿ. ಇವನ್ ನಾನು ಕೂಡ, ಇನ್ಕ್ಲೂಡಿಂಗ್ ಮೀ ಆಲ್ಸೋ, ನನ್ನನ್ನು ಕೂಡ ನೀವು ಬ್ಲೈಂಡ್ ಆಗಿ ನಂಬೋ ಹಾಗಿಲ್ಲ. ನಿಮ್ಮ ಪ್ರೊಸೆಸ್ಸನ್ನು ನಂಬಿ. ಪ್ರೊಸೆಸ್ ಅಂದರೆ ಏನಂತಂದರೆ, ಇಟ್ಸ್ ಯುವರ್ ಪ್ರಿಪ್ರೇಷನ್ ಪಾತ್. ಯಾವ ರೀತಿ, ಓಕೆ, ಹೌ ಯು ಆರ್ ಪ್ರಿಪೇರಿಂಗ್, ವಾಟ್ ಯು ಆರ್ ಸ್ಟಡಿಯಿಂಗ್, how many hours you are studying, okay, whether you are studying properly or not. So ಈ ಒಂದು ಡಿಸಿಪ್ಲಿನ್ಡ್ ವೇ ಏನಿದೆ, the discipline, this is the way, this is the path. ಓಕೆ, ಇದನ್ನು ನಂಬಿ. ಯಾರ ಮಾತನ್ನು ನಂಬೋ ಅವಶ್ಯಕತೆ ಇಲ್ಲ, ನನ್ನ ಮಾತನ್ನು ನಂಬೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇದನ್ನು ನಂಬಿ ದೆನ್ ಯು ಯೂಸ್ ಓನ್ಲಿ ವೆರಿಫೈಡ್ ಸೋರ್ಸಸ್. ನನ್ನ ಒಂದು ಚಾನಲಲ್ಲಿ ನಿಮಗೆ ಎವಿಡೆನ್ಸ್ ಬೇಸ್ಡ್ ವೆರಿಫೈಡ್ ಸೋರ್ಸಸ್ಸನ್ನು ಮಾತ್ರ ನಾನು ನಿಮಗೆ ಹೇಳ್ಕೊಡೋದು. ನಾನು ಏನು ಮಾಡಿ ಒಂದು ಸಕ್ಸಸ್ಸನ್ನು ನಾನು ನೋಡಿದ್ದೀನೋ ಅದೇ ರೀತಿ ಅದನ್ನೇ ನಿಮಗೆ ಹೇಳ್ಕೊಡೋದು. ಸೊ ವೆರಿಫೈಡ್ ಸೋರ್ಸಸ್, ಅಥೆಂಟಿಕ್ ಬುಕ್ಸ್ ಓನ್ಲಿ, ಅಥೆಂಟಿಕ್ ಬುಕ್ಸ್, ಓಕೆ, ಅಥೆಂಟಿಕ್ ನಿಮಗೆ ಒಂದು ಮಾರ್ಗ, ಅಥೆಂಟಿಕ್ ದಾರಿ ಎಲ್ಲವನ್ನು ನಿಮಗೆ ವೆರಿಫೈಡ್ ಸೋರ್ಸಸ್ ಮುಖಾಂತರ ಮಾತ್ರ ಹೇಳೋದು. ಆ್ಯಂಡ್ ದೆನ್ ಯುವರ್ ಪ್ರಿಪ್ರೇಷನ್ ಶುಡ್ ಬಿ ಲೈಕ್ ಏನಪ್ಪ ಅಂದರೆ, ಇಟ್ ಶುಡ್ ಅಲೈನ್ಡ್ ವಿತ್ ಸಿಲೆಬಸ್ ಆಗಿರಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ವಿತ್ ಏನಪ್ಪ ಅಂದರೆ ಈ ಒಂದು ಮೇಲೆ ಹೇಳ್ತಕ್ಕಂಥ ಅಥೆಂಟಿಕ್ ಬುಕ್ಸ್ ಆ್ಯಂಡ್ ಪ್ರಾಪರ್ ಡಿಸಿಪ್ಲಿನ್ಡ್ ವೇ. ದಿಸ್ ಈಸ್ ದಿ ಜ್ಞಾನ ಮಾರ್ಗವೇ. ದಿಸ್ ಈಸ್ ವಾಟ್ ಐ ಪರ್ಸ್ನಲಿ ಫಾಲೋಡ್. ಸೊ ವಿದ್ಯಾರ್ಥಿಗಳಲ್ಲಿ, ಆಸ್ಪಿರೆಂಟ್ಸಲ್ಲಿ ಕೆಲವೊಂದಿಷ್ಟು ಲೈಕ್ ಡೌಟ್ಸ್ ಇರುತ್ತೆ. ಏನಪ್ಪ ಅಂದರೆ, ವಿಚ್ ಬುಕ್ ಶುಡ್ ಐ ಬೈ? ಸೊ ಸದ್ಯಕ್ಕೆ ಐ ವಿಲ್ ಮೇಕ್ ಅನದರ್ ವಿಡಿಯೋ ವೇರ್ ಐ ವಿಲ್ ಬಿ ಗಿವಿಂಗ್ ಯು ಅ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆನ್ ವಾಟ್ ಬುಕ್ಸ್ ಟು ರೀಡ್ ಆ್ಯಂಡ್ ವೈ. ಆ ಪುಸ್ತಕಗಳನ್ನೇ ಯಾಕೆ ಓದಬೇಕು ಅಂತ ನಿಮಗೆ ಐ ವಿಲ್ ಎಕ್ಸ್ಪ್ಲೇನ್ ಯು. ಸೊ ಹಾಗಾಗಿ ನೆಕ್ಸ್ಟ್ ನಿಮ್ಮ ಪ್ರಾಬ್ಲಮ್ ಈ ಥರ ಭಾಳಷ್ಟು ಇರ್ತವೆ. ಅದರಲ್ಲಿ ನಾನು ಒಂದು 2-3 ಅಷ್ಟೇ ಇದರಲ್ಲಿ ತೊಗೊಂಡಿದ್ದೀನಿ. ಐ ಸ್ಟಡಿ ಬಟ್ ಐ ಫಾರ್ಗೆಟ್. ಸರ್ ನಾನು ಭಾಳ ಓದ್ತೀನಿ ಆದರೆ ಮರಿತಾ ಇದ್ದೀನಿ. ಸೊ ಇಲ್ಲಿ ಇಟ್ ಡಸಂಟ್ ಮೀನ್ ಯು ಆರ್ ನಾಟ್ ಇಂಟೆಲಿಜೆಂಟ್, ಅಥವಾ ಇಟ್ ಡಸಂಟ್ ಮೀನ್ ದಟ್ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತಲ್ಲ. ಓಕೆ, ಮೇ ಬಿ ದ ಪ್ರೊಸೆಸ್ ನೀವು ಫಾಲೋ ಮಾಡ್ತಕ್ಕಂಥ ಪ್ರೊಸೆಸ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಅಥವಾ ನೀವು ಟೂ ಮಚ್ ಆಫ್ ಇನ್ಫಾರ್ಮೇಷನ್ ಕನ್ಸ್ಯೂಮ್ ಮಾಡ್ತಾ ಇರ್ಬೋದು, ಅಥವಾ ಸರಿಯಾಗಿ ಓದ್ತಾ ಇರ್ಬೋದು, ಅಥವಾ ಫ್ರಾಗ್ಮೆಂಟೆಡ್ ಸ್ಟಡಿ ಮಾಡ್ತಾ ಇರ್ಬೋದು. ದೇರ್ ಆರ್ ವೆರಿ ರೀಸನ್. ದಿಸ್ ಈಸ್ ಕ್ವೈಟ್ ಕಾಮನ್. ಅದೇ ರೀತಿ ಐ ಆಮ್ ಬಿಸಿ ಸರ್, ಐ ಆಮ್ ರೀಡಿಂಗ್ ವೆರಿ ಹಾರ್ಡ್ ಬಟ್ ನಾಟ್ ಪ್ರೊಡಕ್ಟಿವ್. ರಿಸಲ್ಟ್ ಬರ್ತಾ ಇಲ್ಲ ಸರ್, ಓದ್ತಾ ಇದ್ದೀನಿ ಬಟ್ ರಿಸಲ್ಟ್ ಬರ್ತಾ ಇಲ್ಲ. ದ್ಯಾಟ್ ಈಸ್ ಆಲ್ಸೋ ನಾಟ್ ಎ ಪ್ರಾಬ್ಲಮ್. ಇದರಲ್ಲಿ ಏನಾಗೋ ಚಾನ್ಸ್ ಇರುತ್ತೆ ಅಂತಂದರೆ, ಅಗೇನ್ ಖಿಯಾಸ್ ಇದೆ. ಓಕೆ, ನೀವು ಮಾಡ್ತಕ್ಕಂಥ ಒಂದು ಏನು ಎನರ್ಜಿ ಇದೆ, ಇಟ್ ಮೇ ನಾಟ್ ಬಿ ಚಾನಲೈಸ್ಡ್. ಅಂದರೆ ಒಂದೇ ಸತಿಗೆ ನೀವು ಚಾನಲೈಸ್ ಮಾಡ್ತಾ ಇಲ್ಲ, ಅದನ್ನು ಬೇರೆ ಬೇರೆ ನಿಮ್ಮ ಎನರ್ಜಿ ಬೇರೆ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗಿದೆ. ಬೇರೆ ಪುಸ್ತಕಗಳನ್ನು ಓದ್ತಾ ಇರ್ತೀರ, ಒಂದೇ ಪುಸ್ತಕಗಳನ್ನು
ಒಂದೇ ಸೋರ್ಸನ್ನು ಫಾಲೋ ಮಾಡದೇ ಇರ್ಬೋದು. ಸೇಮ್ ಇದೆಲ್ಲ ಕಾಮನ್ ಪ್ರಾಬ್ಲಮ್. ಈ ಎಲ್ಲ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡಿ ಸರಿಯಾದ ದಾರಿಯಲ್ಲಿ ಸ್ಟಡಿಯನ್ನು ಮಾಡಬಹುದು. ಓಕೆ, ದಿಸ್ ಚಾನಲ್ ವಿಲ್ ಹೆಲ್ಪ್ ಯು ಡೂ ದ್ಯಾಟ್. ಇನ್ನು ವಾಟ್ ಟು ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ಚಾನಲ್ ಅಂತಂದರೆ, ದಿಸ್ ಚಾನಲ್ ವಿಲ್ ಗಿವ್ ಯು ಸ್ಟ್ರಕ್ಚರ್ಡ್ ಫ್ರೇಮ್ವರ್ಕ್ಸ್ ಅಂತಂದರೆ ಶಾರ್ಟ್ಕಟ್ ಅಲ್ಲ. ಓಕೆ, ಫ್ರೇಮ್ವರ್ಕ್ ಅಂತಂದರೆ ಒಂದು ನಿಮಗೆ ಟೇಲರ್ಡ್ ನಿಮಗೊಂದು ಪ್ಲ್ಯಾನ್ ಅದನ್ನು ಕೊಡೋದಿಲ್ಲ. ಸ್ಟ್ರಕ್ಚರ್ಡ್ ಫ್ರೇಮ್ವರ್ಕ್ ಏನಪ್ಪ ಅಂತಂದರೆ ಹೌ ಟು ರೀಡ್ ಪ್ರಾಪರ್ಲಿ, ಹೌ ಟು ಸ್ಟಡಿ ಪ್ರಾಪರ್ಲಿ. ಓಕೆ, ಹೌ ಟು ಪ್ಲ್ಯಾನ್ ಯುವರ್ ಸೆಲ್ಫ್, that is more important. I want you to make an independent student, independent aspirant. ಯಾರ ಮೇಲೂ ಡಿಪೆಂಡ್ ಆಗದೆ ನೀವೇ ನಿಮ್ಮ ಪ್ಲ್ಯಾನನ್ನು, ನೀವೇ ನಿಮ್ಮ ಸ್ಟಡಿಯನ್ನು ನೀವೇ ಅದನ್ನು ಮಾಡ್ಕೋ ರೀತಿ ಆಗಬೇಕು. ಆ್ಯಂಡ್ ಯುವರ್ ಪ್ರಿಪ್ರೇಷನ್ ಶುಡ್ ಬಿ ಎವಿಡೆನ್ಸ್ ಬೇಸ್ಡ್ ಲಾಜಿಕಲ್ ಪ್ರಿಪ್ರೇಷನ್. ಇದನ್ನು ಹೇಗೆ ಮಾಡಬೇಕು ಅನ್ನೋ ಒಂದು ದಾರಿಯನ್ನು ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಯು. ಅದೇ ರೀತಿ ಯು ಶುಡ್ ಹ್ಯಾವ್ ಅ ಲಾಂಗ್ ಟರ್ಮ್ ಕ್ಲಾರಿಟಿ ಯಾಕೆ ಬೇಕು ಅಂತಂದರೆ, ಒನ್ಸ್ ಯು ಹ್ಯಾವ್ ಅ ಪ್ರಾಪರ್ ಗೈಡೆನ್ಸ್, ಓಕೆ, ಒನ್ಸ್ ಯು ಹ್ಯಾವ್ ಅ ಪ್ರಾಪರ್ ಬುಕ್ಸ್, ಯಾವ ಬುಕ್ಸ್ ಓದಬೇಕು ಆ್ಯಂಡ್ ಹೌ ಟು ರೀಡ್, ಯಾಕೆ ಓದಬೇಕು, ವೈ ದೀಸ್ ಬುಕ್ಸ್, ಆ್ಯಂಡ್ ಹೌ ಮಚ್ ಎಫರ್ಟ್ ಶುಡ್ ಐ ಪುಟ್, ಹೌ ಮಚ್ ಈಸ್ ಟು ಮಚ್, ಅದನ್ನು ಕೂಡ ತಿಳ್ಕೊಂಡು ಈ ಪ್ರಿಪ್ರೇಷನ್ನ ಒಂದು ಕಾನ್ಸೆಪ್ಚುವಲ್ ಕ್ಲಾರಿಟಿ ನಿಮಗೆ ಬಂದರೆ, ದಿಸ್ ಲಾಂಗ್ ಟರ್ಮ್ ಕ್ಲಾರಿಟಿ ಏನಾಗುತ್ತಂದರೆ, ಎವ್ರಿ ಟೈಮ್ ಯು ಗಿವ್ ಅಟೆಂಪ್ಟ್, ಓಕೆ, ಒಂದು ಸಲ ಫೇಲ್ ಆದರೂ ಕೂಡ ನೆಕ್ಸ್ಟ್ ಟೈಮ್ ಯು ವಿಲ್ ಹ್ಯಾವ್ ಅ ಸಕ್ಸಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಶಾರ್ಟ್ ಕಟ್ ಮಾಡೋದ್ರಿಂದ ಸರ್, ಈ IAS KS ಅಲ್ಲಿ ದೇರ್ ಆರ್ 3 layers, 1 2 3. ಓಕೆ, ಇದು ಪ್ರಿಲಿಮ್ಸ್, ದಿಸ್ ಈಸ್ ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ. ಸೊ ಈ ಜಿಗ್ರಿ ಬುಗ್ರಿ ಶಾರ್ಟ್ ಕಟ್ ಮಾಡಿ ಯಾವುದೋ ಒಂದು ರೆಡಿಮೇಡ್ ಮಾಡೋದ್ರಿಂದ ಮೇ ಬಿ ಲಕ್ಕಿಲಿ ಯು ಮೇ ಪಾಸ್ ಥ್ರೂ ದಿಸ್ ಫಿಲ್ಟರ್ ಪ್ರಿಲಿಮ್ಸ್, ಬಟ್ ಇಟ್ ಈಸ್ ಹೈಲಿ ಅನ್ಲೈಕ್ಲಿ ದಟ್ ಮೇನ್ಸು ಮತ್ತು ಇಂಟರ್ವ್ಯೂನ ಪಾಸ್ ಆಗೋ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ನಾನು ಯಾವ ಥರ ಪ್ರಿಪ್ರೇಷನ್ ಮಾಡಿದ್ರೆ ನನಗೆ ರ್ಯಾಂಕ್ ಬರುತ್ತೆ, ದಟ್ ಈಸ್ ಇಂಪಾರ್ಟೆಂಟ್. ಯಾವ ಬುಕ್ಗಳನ್ನು ಓದೋದ್ರಿಂದ ಐ ಕ್ಯಾನ್ ಪಾಸ್ ಥ್ರೂ ಆಲ್ ದೀಸ್ ಫಿಲ್ಟರ್ಸ್, ಯಾವ ಒಂದು ಲೈಕ್ ಸೋರ್ಸಸ್, ಹೌ ಮಚ್ ಆ್ಯಂಡ್ ಹೌ ಟು ರೀಡ್, ಅದನ್ನು ನಾನು ತಿಳ್ಕೊಂಡು ಮಾಡೋದ್ರಿಂದ ಈ ಒಂದು 3 ಲೇಯರನ್ನು ನಾನು ಪಾಸ್ ಆಗೋ ಚಾನ್ಸ್ ಇದೆ. ದ್ಯಾಟ್ ಈಸ್ ದಿ ಸ್ಟ್ರಾಟಜಿ. ಅದು ನಿಮಗೆ ಒಂದ್ಸಲ ಕಾನ್ಸೆಪ್ಚುವಲ್ ಕ್ಲಾರಿಟಿ ಅಂತಂದರೆ ಯು ವಿಲ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ವಾಟ್ ನಾಟ್ ಟು ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ಚಾನಲ್. ಸೊ ನನ್ನ ಚಾನಲಲ್ಲಿ ನಾನು ಶಾರ್ಟ್ಕಟ್ ಆಗಲಿ ಪ್ರಿಡಿಕ್ಷನ್ ಆಗಲಿ ಮಾಡೋದಿಲ್ಲ, ರೂಮರ್ಸ್ ಅಂತೂ ಕೊಡೋದಿಲ್ಲ. ಓಕೆ, ಐ ಆಮ್ ನಾಟ್ ಎ ಯೂಟ್ಯೂಬರ್, ಐ ಆಮ್ ನಾಟ್ ಎನ್ ಎಂಟರ್ಟೈನರ್. ಓಕೆ, ಸೊ ಇಲ್ಲಿ ನಿಮಗೆ ಈ ಥರ ಮಾಡಿದರೆ ಗ್ಯಾರಂಟಿ ಸೆಲೆಕ್ಷನ್ ಆಗುತ್ತೆ, ಆ ಥರ ಮಾಡಿದರೆ ಗ್ಯಾರಂಟಿ ಆಗುತ್ತೆ. ಐ ಡೋಂಟ್ ಗಿವ್ ಎನಿ ಗ್ಯಾರಂಟಿ, ಐ ಡೋಂಟ್ ಗಿವ್ ಯು ಹೋಪ್. ಓಕೆ, ಐ ಆಲ್ಸೋ ಡೋಂಟ್ ಗಿವ್ ಎನಿ ಬ್ಲೈಂಡ್ ಸ್ಪೂನ್ ಫೀಡಿಂಗ್. ಬಟ್ ವಾಟ್ ಐ ಡೂ ಅಂತಂದರೆ, ಓಕೆ, what I do ಅಂತಂದರೆ, I will my vision will be simple. Okay, to make your preparation very honest. Okay, ನೀವು ಒಂದು ಆನೆಸ್ಟ್ ಆಗಿ ಪ್ರಿಪ್ರೇಷನ್ ಮಾಡೋದಕ್ಕೆ ಐ ವಿಲ್ ಹೆಲ್ಪ್ ಯು. ಓಕೆ, ಐ ವಿಲ್ ಆಲ್ಸೋ ಪ್ರಿಪೇರ್ ವಿತ್ ಯು ಅಂತ ಅನ್ಕೊಳ್ಳಿ. ಓಕೆ, ದೆನ್ my mission will be like you should be having a mindset of examine oriented mindset and examiner oriented mindset. ಯಾವ ರೀತಿ ಎಕ್ಸಾಮಲ್ಲಿ ಕ್ವಶನ್ಸ್ ಬರುತ್ತೆ, ಓಕೆ, ಯಾವ ರೀತಿ ಎಕ್ಸಾಮಿನರ್ಸ್ ಥಿಂಕ್ ಮಾಡ್ತಾರೆ, ದ ವೇ ದೇ ಥಿಂಕ್, ದ್ಯಾಟ್ ವಿಲ್ ಗಿವ್ ಅವರ್ ಪ್ರಿಪ್ರೇಷನ್ ಅ ಕಟಿಂಗ್ ಎಜ್. ಅದರ್ವೈಸ್ ಏನಾಗುತ್ತೆ, ನಾವು ನಮ್ಮದೇ ಒಂದು ವಿಚಾರ ಮಾಡಿದ್ರೆ, ಸೇ ಫಾರ್ ಎಕ್ಸಾಂಪಲ್ ನನ್ನನ್ನು ಹೇಳ್ಕೊಳ್ಳಿ, ಐ ವಿಲ್ ಟೆಲ್ ಯು ಸಮಥಿಂಗ್, ಬಟ್ ದ್ಯಾಟ್ ವಿಲ್ ಬಿ ಮೈ ಪರ್ಸ್ಪೆಕ್ಟಿವ್. ನಾನು ನಿಮ್ಗೇನೋ ಒಂದು ಎಕ್ಸಾಂಪಲ್ ಕೊಡ್ಬೋದು, ಅಥವಾ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ ಇದರಿಂದ ಓದಿ ಅಂತ ಹೇಳ್ಬೋದು. ದ್ಯಾಟ್ ವಿಲ್ ಬಿ ಮೈ ಪರ್ಸ್ಪೆಕ್ಟಿವ್, ಅದು ನನಗೆ ಸರಿ ಅನಿಸುತ್ತೆ. ಬಟ್ ಐ ಆಮ್ ನಾಟ್ ದ ಎಕ್ಸಾಮಿನರ್. ಎಕ್ಸಾಮಿನರಿಗೆ ಯಾವ್ದು ಸರಿ ಅನಿಸುತ್ತೆ, ಎಕ್ಸಾಮಲ್ಲಿ ಅದನ್ನು ಕೇಳ್ತಾರೆ, ಅದನ್ನೇ ನಾವು ಪ್ರಿಪೇರ್ ಮಾಡಬೇಕು. ಆ ಮೈಂಡ್ಸೆಟ್ ಇಟ್ಕೊಂಡು ಪ್ರಿಪೇರ್ ಮಾಡೋದ್ರಿಂದ ವಿ ವಿಲ್ ಬಿಕಮ್ ಅ ಸೆಲ್ಫ್ ಆ್ಯಂಡ್ ಇಂಡಿಪೆಂಡೆಂಟ್ ಒಂದು ಅಸ್ಪರೆಂಟ್ಸ್ ಆಗಿ, ದೆನ್ ವಿ ಕ್ಯಾನ್ ಬಿಕಮ್ ಎ ಕೆಪಬಲ್ ಆಫೀಸರ್.
My goal is simple: to produce or to guide or to walk the path along with to making of capable officers. ಒಂದು ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಕೆಪೇಬಲ್ ಆಫೀಸರ್ಸ್ ಮಾಡೋದಕ್ಕೆ ನನ್ನ ಕೈಲಿಂದ ಎಷ್ಟು ಆಗುತ್ತೋ, ಮೈ ವಿಟ್ ವಿಲ್ ಆ್ಯಂಡ್ ವಿಸಮ್ ಎಷ್ಟು ಅಲೌ ಮಾಡುತ್ತೆ ಆ ಪ್ರಕಾರ ನಾನು ಐ ಕ್ಯಾನ್ ಟ್ರೈ ಹೆಲ್ಪಿಂಗ್. ದೆನ್ ಹೌ ಟು ಯೂಸ್ ದಿಸ್ ಚಾನಲ್, ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತಂದರೆ ಇಟ್ಸ್ ವೆರಿ ಸಿಂಪಲ್ ಸರ್. ಸ್ಲೋ ಆಗಿ ವಾಚ್ ಮಾಡಿ, ನೋಡಿ, ಇದನ್ನು ಒಂದು ಬಿಟ್ಟು 2 ಸಲ ನೋಡಿ, ನನ್ನ ಚಾನಲನ್ನು ನೋಡಿದ ಮೇಲೆ ಇದನ್ನು ನಾನು ಏನು ಹೇಳ್ತೀನೋ ಮುಂದಿನ ವಿಡಿಯೋಗಳಲ್ಲಿ ಕೂಡ ಅವುಗಳನ್ನು ಇಂಡಿಪೆಂಡೆಂಟಾಗಿ ವೆರಿಫೈ ಮಾಡಿ. ಓಕೆ, ವೆರಿಫೈ ಮಾಡಿದ ನಂತರ ಯು ಕ್ಯಾನ್ ಅಪ್ಲೈ ದೆಮ್ ಸೆಲೆಕ್ಟಿವ್ಲಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಅಪ್ಲೈ ಮಾಡ್ಕೊಳ್ಳಿ. ಸೊ ಇಲ್ಲಿ ಇಂಡಿವಿಜುವಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಂಡಿವಿಜುವಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಇನ್ನೊಬ್ಬರನ್ನ ಅಂದರೆ ಟಾಪರ್ಸನ್ನು ಅಥವಾ ಬೇರೆ ಯಾರು ಸಕ್ಸಸ್ಫುಲ್ ಕ್ಯಾಂಡಿಡೇಟನ್ನು ಆ್ಯಸ್ ಇಟ್ ಈಸ್ ಕಾಪಿ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಯಾಕಂದರೆ ಅವರು ಕೂಡ ಇನ್ನೊಬ್ಬ ಟಾಪರ್ಸನ್ನು ಆ್ಯಸ್ ಇಟ್ ಈಸ್ ಕಾಪಿ ಮಾಡಿ ಟಾಪರ್ ಆಗಿರೋದಿಲ್ಲ. ಅವರಿಗೆ ತಮ್ಮದೇ ಆದಂಥ ಒಂದು ಸ್ವಂತಿಕೆಯನ್ನು ಬಳಸಿ ಬಂದಿರ್ತಾರೆ. ಓಕೆ, ಅದೇ ರೀತಿ ನಮ್ಮದೇ ಒಂದು ಸ್ವಂತಿಕೆ ಇರುತ್ತೆ, ಅವರ್ ಓನ್ ಕ್ಯಾರೆಕ್ಟರ್. ಓಕೆ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು, ಇದನ್ನು ಡೆವಲಪ್ ಮಾಡ್ಕೋಬೇಕು. ದೆನ್ ನಮ್ಮ ಒಂದು ಕ್ಯಾರೆಕ್ಟರ್ನ ಎಕ್ಸಾಮಿನೇಷನಲ್ಲಿ ತೋರಿಸಿ ಆವಾಗ ಮಾತ್ರ ನಮಗೆ ಒಂದು ಒಳ್ಳೆಯ ಸೆಲೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಸೊ ಇದಾದಮೇಲೆ ದಿಸ್ ಚಾನಲ್ ಈಸ್ ಓಪನ್, ಓಕೆ, ಬಟ್ ನಾಟ್ ಫಾರ್ ಎವ್ರಿ ಒನ್, ಓನ್ಲಿ ಫಾರ್ ದಿ ಸೀರಿಯಸ್ ಕ್ಯಾಂಡಿಡೇಟ್ಸ್ who wants to prepare for KS and IS, any other competitive examination ಇದ್ರೂ ಕೂಡ. ಸೊ those who want to disciplined ಆಗಿ ಓದಿ, ಓಕೆ, those who want to become an officers, okay, those who want to choose the ಜ್ಞಾನ ಮಾರ್ಗವೇ, ಅಂಥವರಿಗೆ ಈ ಒಂದು ಚಾನಲ್ ಇಸ್ ಆಲ್ವೇಸ್ ಓಪನ್. ಸೊ ಇನ್ನು ಇಷ್ಟೆಲ್ಲ ಆದಮೇಲೆ ನನ್ನ ಬಗ್ಗೆ ತಿಳ್ಕೊಳ್ಳುವಂಥದ್ದು ನಿಮ್ಮ ಹಕ್ಕು. ಸೊ ನನ್ನ ಹೆಸರು ಆತ್ಮಾನಂದ ಘಟ್ನೂರ್ ಅಂತ. ನಾನು ಈ ಒಂದು ಚಾನಲಲ್ಲಿ ಏನು ಹೇಳ್ತೀನಿ ಅದನ್ನು ಯಾವುದೋ ಒಂದು ನಿಮಗೆ ಎಕ್ಸಾಗ್ರೇಟ್ ಮಾಡಿ ಹೇಳುವಂಥದ್ದಲ್ಲ. ನಾನು ಯಾವ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿ ಒಂದು KS 2015ರಲ್ಲಿ ರ್ಯಾಂಕ್ 50 CTO. ಸೊ ದಿಸ್ ಈಸ್ ಯಾವ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿ ನಾನು KS ಫೈನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಕ್ಲಿಯರ್ ಮಾಡಿದ್ನೋ ಅದೇ ರೀತಿ ಸ್ಟ್ರಾಟಜಿಗಳನ್ನೇ ಅದನ್ನೇ ನಾನು ಹೇಳ್ತೀನಿ. ನಾನು ಕೂಡ ಐ ವಾಕ್ ದಿಸ್ ಪಾತ್ ಆಲ್ರೆಡಿ. ನನಗೆ ಗೊತ್ತು ಅಸ್ಪೆರೆಂಟ್ಸ್ಗೆ ಆ್ಯಕ್ಚುಲಿ ಏನು ಬೇಕು, ಅಸ್ಪೆರೆಂಟ್ಸ್ ಟ್ರಬಲ್ಸ್ ಏನು, ಎಲ್ಲಿ ಅವರು ಎಡುತ್ತಾರೆ, ನಾನು ಕೂಡ ಸಾಕಷ್ಟು ಎಡವಿ ಫೇಲ್ ಆಗಿ ಎಕ್ಸಾಮಲ್ಲಿ ಎಲ್ಲ ಮಾಡಿನೇ ಬಂದಿದ್ದು. ಈ ಎಲ್ಲ ಪುಸ್ತಕಗಳನ್ನು ಓದಿ ಅದರಲ್ಲಿ ಯಾವುದು ಬೇಕು ಯಾವುದು ಬೇಡ, ಎಷ್ಟು ನಮಗೆ ಎಕ್ಸಾಮ್ಗೆ ಯೂಸ್ ಆಗುತ್ತೆ ಅಂಟಿಲ್ ದಿ ಫೈನಲ್ ಸೆಲೆಕ್ಷನ್ವರೆಗೂ ಕೂಡ ಯಾವ ನಮಗೆ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ವಿಚಾರ ಮಾಡಿನೇ ಅದನ್ನೆಲ್ಲ ನನ್ನಲ್ಲಿ ಅಳವಡಿಸ್ಕೊಂಡೇ ನಾನು ಕೂಡ ಒಂದು ಸಕ್ಸಸ್ ಆಗಿರುವಂಥದ್ದು. ಹಾಗಾಗಿ ನಿಮಗೆ ನಾನು ಏನು ಅಪ್ಲೈ ಮಾಡ್ತಿದ್ನೋ ಅದನ್ನಷ್ಟೇ ಹೇಳೋಕ್ಕೆ ಸಾಧ್ಯ. ಬೇರೆ ಹೇಳುವಂಥದ್ದು ಅದು ದಟ್ ಈಸ್ ನಾಟ್ ಮೈ ಕ್ಯಾರೆಕ್ಟರ್, ಅದು ಎಥಿಕಲ್ ಕೂಡ ಅಲ್ಲ. ಸೊ ಹಾಗಾಗಿ ದಿಸ್ ಈಸ್ ಮೈ ಅಬೌಟ್ ಮೀ. ಆ್ಯಂಡ್ ಇನ್ನೊಂದಿಷ್ಟು ಏನು ಹೇಳಬೇಕು ನನ್ನ ಬಗ್ಗೆ ಅಂತಂದರೆ, ಐ ಆಲ್ವೇಸ್ ರೆಸ್ಪೆಕ್ಟ್ ಎಕ್ಸಾಮ್ಸ್. ಎಕ್ಸಾಮ್ಗೆ ತಮ್ಮದೇ ಆದಂಥ ಒಂದು ಘನತೆ, ಗೌರವ, ಗಾಂಭೀರ್ಯ ಇದೆ. ಅದನ್ನು ಜೋಕ್ ಅಂತ ತಗೋಬಾರ್ದು. ಓಕೆ, KS ಆಗಲಿ IAS ಆಗಲಿ, ಓಕೆ, ಯಾರು ಕಂಡಕ್ಟ್ ಮಾಡ್ತಾರೆ, ಹೇಗೆ ಕಂಡಕ್ಟ್ ಮಾಡ್ತಾರೆ, ಏನು ಮಿಸ್ಟೇಕ್ ಮಾಡ್ತಾರೆ, ದ್ಯಾಟ್ ಈಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಎಕ್ಸಾಮ್ ಇಟ್ ಸೆಲ್ಫ್, ಓಕೆ, ಈ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ರೆ ನೀವು ಒಬ್ಬ ಗೌರವಾನ್ವಿತ ಆಫೀಸರ್ ಆಗ್ತೀರಿ ಅಂತಂದರೆ ಅದಕ್ಕೊಂದು ಘನತೆ, ಗಾಂಭೀರ್ಯತೆ ಇರುತ್ತೆ. ದ್ಯಾಟ್ ಈಸ್ ಒನ್ ಥಿಂಗ್. ಅನದರ್ ಥಿಂಗ್ ಏನಂತಂದರೆ ಅದನ್ನು ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಾ, ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಜಸ್ಟ್ ಬಿಕಾಸ್ ವಿ ಆರ್ ಪ್ರಿಪೇರಿಂಗ್ ದ್ಯಾಟ್ ಎಕ್ಸಾಮ್ ಬಿಕಮ್ ಸ್ಪೆಷಲ್. ಓಕೆ, ಹೇಗೆ ಯಾವುದೇ ಒಂದು ಬಟ್ಟೆ ಬರೆ ಆಗಲಿ ಏನೇ ಆಗಲಿ ಅಂಗಡಿಯಲ್ಲಿದ್ದಾಗ ಮಾತ್ರ ಅದಕ್ಕೆ ಬಟ್ಟೆ ಬರೆ ಅಂತಾರೆ. ಅದು ಯಾವತ್ತು ನಾವು ಅದನ್ನು ಖರೀದಿ ಮಾಡಿ ತರ್ತೀವೋ ದ್ಯಾಟ್ ಹ್ಯಾಸ್ ಬಿಕಮ್
ದಟ್ ಈಸ್ ಸ್ಪೆಷಲ್ ಫಾರ್ ಅಸ್. ಹಾಗಾಗಿ ಈ ಕೆ ಎಸ್ ಎಕ್ಸಾಮ್ ಇಸ್ ಜಸ್ಟ್ ಆ್ಯನ್ ಎಕ್ಸಾಮ್ ಫಾರ್ ಎನಿಬಡಿ ಎಲ್ಸ್, ಬಟ್ ನಮಗೆ ಆಸ್ಪಿರೆಂಟ್ಸಿಗೆ ಇಟ್ಸ್ ಅ ವೆರಿ ಸ್ಪೆಷಲ್ ಎಕ್ಸಾಮ್. ಅದೇ ರೀತಿ ಐ ಆಮ್ ಎ ಪ್ರೋಸೆಸ್ ಫಸ್ಟ್ ಬಿಲೀವರ್ ಅಂತಂದರೆ ಈ ಒಂದು ಎಕ್ಸಾಮ್ ಪ್ರಿಪ್ರೇಷನ್ ದಾರಿ ಏನಿದೆ, ಮಾರ್ಗ ಏನಿದೆ, ದ್ಯಾಟ್ ಶುಡ್ ಬಿ ವೆರಿ ವೆರಿ ಕೇರ್ಫುಲ್ಲಿ ಕ್ರಾಫ್ಟೆಡ್ ಇರಬೇಕು. ಅದರಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಆಗಬಾರ್ದು. ಓಕೆ, ನಾವೇನು ಡೈಲಿ ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತೀವಿ, ಡೇ ಟು ಡೇ ಬಿಸ್ನೆಸ್ ಏನು ಮಾಡ್ತೀವಿ, ದ್ಯಾಟ್ ಶುಡ್ ಬಿ ವೆರಿ ಅಥೆಂಟಿಕ್. ಅದನ್ನು ನಾನು ಬಿಲೀವ್ ಮಾಡ್ತೀನಿ. ದೆನ್ ಐ ವಿಲ್ ಬಿ ಯುವರ್ ಅಕೌಂಟಬಿಲಿಟಿ ಪಾರ್ಟ್ನರ್. ಒಂದು ರೆಸ್ಪಾನ್ಸಿಬಲ್ ಆಗಿ ನಿಮ್ಮ ಒಂದು ಈ ನಡೀತಕ್ಕಂಥ ದಾರಿಯಲ್ಲಿ ಐ ಟ್ರೈ ಟು ಹೆಲ್ಪ್ ಮೈ ಬೆಸ್ಟ್. ಐ ಟ್ರೈ ಟು ಬಿ ಯುವರ್ ರೆಸ್ಪಾನ್ಸಿಬಲ್ ಪಾರ್ಟ್ನರ್. ಇಷ್ಟು ನನ್ನ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ದೆನ್ ಇಫ್ ಯು ವಾಂಟ್ ಟು ಕನೆಕ್ಟ್ ವಿತ್ ಮೀ, ಸ್ಟೇ ಕನೆಕ್ಟೆಡ್ ವಿತ್ ಮೀ. ಸೊ ದಿಸ್ ಈಸ್ ಮೈ ಇಮೇಲ್ ಅಡ್ರೆಸ್. ಟೆಲಿಗ್ರಾಮಲ್ಲಿ ದಿಸ್ ಈಸ್ ಮೈ ಟೆಲಿಗ್ರಾಮ್ ಚಾನಲ್. ಯು ಕ್ಯಾನ್ ಜಾಯಿನ್ ಹಿಯರ್. And this is my WhatsApp number. Okay, so this is an alternative number. So this is about introduction. ಮುಂದಿನ ದಿನಗಳಲ್ಲಿ ನನ್ನಲ್ಲಿ ಒಂದಿಷ್ಟು ವಿಡಿಯೋಗಳನ್ನು ಮಾಡಿ ನನ್ನ ಕಡೆನೇ ಮಾಡಿ ಹಾಕಬೇಕು ಅಂತ ಇದೆ. ನಿಮಗೆ ಏನಾದರೂ ಈ ವಿಡಿಯೋನ ನೋಡಿದವರಿಗೆ ಯಾವ ರೀತಿಯ ಒಂದು ನಿಮಗೆ ವಿಡಿಯೋ ಬೇಕು, ಯಾವ ರೀತಿಯ ಒಂದು ಲೈಕ್ ಸದ್ಯಕ್ಕೆ ಫಾರ್ ಫ್ಯೂಚರ್ ಎಕ್ಸಾಮಿನೇಷನ್ ವಾಟ್ ಈಸ್ ನೆಸೆಸರಿ, ನಿಮಗೇನಾದರೂ ಇದ್ದರೆ ಒಂದು ಕಮೆಂಟಲ್ಲಿ ಹಾಕಿ. ಆಮೇಲೆ ಈ ಒಂದು ಟೆಲಿಗ್ರಾಮ್ ಚಾನಲನ್ನು ಕೂಡ ನನಗೆ ಮೆಸೇಜ್ ಮಾಡಿ. ದೆನ್ ಐ ವಿಲ್ ಮೇಕ್ ವಿಡಿಯೋಸ್ ಅಕಾರ್ಡಿಂಗ್ ಟು ಯುವರ್ ನೀಡ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಲ್ ಆಫ್ ಯು. ಬಾಯ್.